ಹಾಯ್, ರವೀಸ್ ಅಡುಗೆಗೆ ಸ್ವಾಗತ. ಇವತ್ತು ಬಳಿಯೋ ರೊಟ್ಟಿನ ಮಾಡ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮೊದಲಿಗೆ ನಾನಿಲ್ಲಿ 2 ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಫಸ್ಟೇ ಜಾಸ್ತಿ ನೀರು ಹಾಕಿ ಕಲಿಸ್ಬಾರ್ದು, ರೊಟ್ಟಿ ಬಳಿವಾಗ ಕಿತ್ತೋಗ್ಬಿಡುತ್ತೆ. ನೋಡಿ, ಸ್ವಲ್ಪನೇ ತಣ್ಣೀರು, ಇದು ಬಿಸಿ ನೀರಲ್ಲ, ತಣ್ಣೀರು ಹಾಕ್ಕೊಂಡು ನೋಡಿ ಈ ಥರ ಹಿಂಗೆ ಉಂಡೆ ಕಟ್ಟಿ ನೋಡಬೇಕು. ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿದಿಬೇಕು. ಹಿಟ್ಟನ್ನ ಚೆನ್ನಾಗಿ ಮಿದ್ದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ, ಎಲ್ಲೂ ಕಿತ್ತೋಗಲ್ಲ, ತೆಳುವಾಗಿ ಬರುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದ್ರ ಜೊತೆಗೆ ನೀವು ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಬೋದು. ನಾನು ಬರೀ ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ ಇವತ್ತು. ನೋಡಿ, ಈ ಥರ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಚೆನ್ನಾಗೆ ಕಲಿಸ್ಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನೆಲ್ಲ. ಇಡ್ಲಿ ಹಿಟ್ಟೆಲ್ಲ ಇರುತ್ತಲ್ಲ, ಅದಕ್ಕೆ ಇದ್ರೆ ಸಾಕಾಗುತ್ತೆ, ಜಾಸ್ತಿ ತೆಳುವೆಲ್ಲ ಮಾಡ್ಕೊಬಾರ್ದು. ನೋಡಿ, ಈ ಥರ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇಷ್ಟಿದ್ರೆ ಸಾಕು, ರೊಟ್ಟಿ ಚೆನ್ನಾಗಿ ಬರುತ್ತೆ. ಜಾಸ್ತಿ ತೆಳುವಾದರೆ ಚೆನ್ನಾಗಿರಲ್ಲ. ಇದನ್ನು ಒಂದು 15 ನಿಮಿಷನಾದರೂ ಬಿಡಬೇಕು, ಆವಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ. ಒಂದು ಪ್ಲೇಟ್ನ ಮುಚ್ಚಿ ನೆನೆಯೋದಕ್ಕೆ ಬಿಡೋಣ ಹಿಟ್ಟನ್ನು. ಸ್ಟವ್ ಮೇಲೆ ಕಬ್ಬಿಣದ ಹೆಂಚಿಟ್ಕೊಂಡಿದ್ದೀನಿ. ಹೆಂಚು ಕಬ್ಬಿಣದಾದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಒಂದು ಬಟ್ಲಲ್ಲಿ ನೀರು ಇಟ್ಕೊಳ್ಳಿ ಪಕ್ಕದಲ್ಲಿ ಕೈ ಅದ್ಕೊಳ್ಳೋಕ್ಕೆ. ಹೆಂಚು ಚೆನ್ನಾಗಿ ಕಾಯಬೇಕು. ನೋಡಿ, ಈ ಥರ ನೀರು ಹಾಕಿದ್ರೆ ಅದು ಬಬಲ್ ಥರ ಎಲ್ಲ ಈ ಥರ ಬಂದರೆ ಚೆನ್ನಾಗಿ ಕಾದಿದೆ ಅಂತ. ಇವಾಗ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರಿಗೆ ಕೈ ಅದ್ಕೊಬೇಕು. ಅದ್ಕೊಂಡು ನಿಮ್ಗೆ ಎಷ್ಟು ತೆಳುವಾಗಿ ರೊಟ್ಟಿ ಬೇಕೋ ಅಷ್ಟಕ್ಕೆ ಬಳ್ಕೊಳ್ಳಿ ರೊಟ್ಟಿನ. ನೋಡಿ, ಈ ಥರ ಬಳಿಬೇಕು. ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ಳೋಣ ರೊಟ್ಟಿನ. ಕಲರೆಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ, ಬ್ರೌನ್ ಕಲರ್ ಆಗುತ್ತೆ, ತೆಗೆದು ನೋಡಿ ಸಾಕು. ಇಷ್ಟ ಆದರೆ ಇನ್ನೂ ಸ್ವಲ್ಪ ಬೇಯಿಸ್ಕೊಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ರೊಟ್ಟಿ ಆವಾಗ ಜಾಸ್ತಿ ಕ್ರಿಸ್ಪಿಯಾಗಿರುತ್ತೆ. ರೊಟ್ಟಿನ ಉಲ್ಟಾ ಹಾಕ್ಕೊಂಡು ಒಂದು 10 ಸೆಕೆಂಡ್ ಬಿಟ್ಟರೆ ಸಾಕು, ಬೆಂದೋಗ್ಬಿಡುತ್ತೆ. ನೋಡಿಕೊಂಡು ಬೇಗ ಎತ್ಕೊಳ್ಳಿ, ಜಾಸ್ತಿ ಬೇಯಿಸೋಕ್ಕೆಲ್ಲ ಹೋಗಬಾರ್ದು. ತುಪ್ಪ ಹಾಕ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಜೊತೆಗೆ. ತುಪ್ಪ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನು ರೊಟ್ಟಿ ಜೊತೆಗೆ ಮಾಡ್ಕೊಂಡಿದ್ದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.